ಎಲ್ಲರಿಗೂ ನಮಸ್ತೆ. ನಾನು ನವ್ಯ. ನಾನು ಈ ಥರ ರೆಡಿಯಾಗಿ ನನ್ನ ಟ್ರೈಪೋಡ್ನ ತಗೊಂಡು ನಾನಿವತ್ತು ಹೋಗ್ತಾ ಇರೋದು, ನಾನಿರೋ ಜಾಗದಲ್ಲಿ ಒಂದು ಮ್ಯೂಸಿಯಂ ಇದೆ. ಅಂದರೆ ಜರ್ಮನಿಲಿ ಸ್ಲೇಸ್ವಿಗ್ ಮ್ಯೂಸಿಯಂ ಅಂತ. ಅಲ್ಲಿಗೆ ಹೋಗೋಣ, ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ಅಂದರೆ ಒಂದು 3 ಕಿಲೋಮೀಟರ್ಸ್ ಇತ್ತು. ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಬ್ಬಳೇ ರೆಡಿಯಾಗಿ ಹೊರಟೆ. ಹೋಗ್ತಾ ಹೋಗ್ತಾ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅಂದರೆ ನಾನು ಜರ್ಮನಿಗೆ ಬಂದು ನಾನು ಒಬ್ಬಳೇ ಎಲ್ಲೂ ಹೋಗಿರಲಿಲ್ಲ. ಇದೇ ಫಸ್ಟ್ ಹೋಗ್ತಾ ಇರೋದು. ಹೋಗೋ ರೋಡಲ್ಲಿ ಎಲ್ಲ ವೆದರ್ನ ನೋಡಿಕೊಂಡು ಅಂದರೆ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಒಬ್ಬಳೇ ಹೋಗ್ಬೋದಲ್ವ ಅಂದ್ಬಿಟ್ಟು ಮ್ಯಾಪೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಟ್ ಹೋಗೋ ರೋಡಲ್ಲೆಲ್ಲ ವೆದರು ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಇನ್ನೂ ಪ್ಲೇಸಸ್ ನೋಡಿರಲಿಲ್ಲ. ಒಳಗಡೆ ಎಲ್ಲ ಬೇರೆ ಬೇರೆ ಎಲ್ಲ ಸ್ಟ್ರಾಸ ಅಂತಾರೆ, ಬೇರೆ ಬೇರೆ ರೋಡ್ಗಳಲ್ಲೆಲ್ಲ ವೆದರ್ ತುಂಬ ಚೆನ್ನಾಗಿದೆ. ಮತ್ತು ಕೆಲವೊಂದು ಅಂಗಡಿಗಳೆಲ್ಲ ನಾನು ಆನ್ಲೈನಲ್ಲಿ ನೋಡಿದ್ದೆ. ಅದೆಲ್ಲ ಎಲ್ಲೆಲ್ಲಿದೆ ಲೊಕೇಟ್ ಆಗಿರೋದೆಲ್ಲ ನೋಡಿಕೊಂಡೆ. ಬಟ್ ಚೆನ್ನಾಗಿತ್ತು. ಅಂದರೆ ಒಬ್ಬಳೇ ಹೋಗೋದು ಫೀಲ್ ಮಾಡೋದು ಇದು ಫಸ್ಟ್ ಟೈಮ್ ಆಗಿತ್ತು. ಬಟ್ ಸ್ವಲ್ಪ ಖುಷಿ ಇತ್ತು, ಚೆನ್ನಾಗಿ ಅನಿಸ್ತು. ಹೋಗೋ ರೋಡಲ್ಲಿ ಅದೊಂಥರ ನದಿ ಇತ್ತು. ಬಟ್ ನಾ ಆ ಕಡೆ ಸೈಡ್ ಹೋಗಲಿಲ್ಲ ಹೋಗೋ ಟೈಮಲ್ಲಿ, ಈ ಸೈಡ್ ಹೋಗಿದೆ. ಬಟ್ ಖುಷಿ ಆಯ್ತು, ಇದೆಲ್ಲ ನಿಯರ್ ಇದೆ. ಅಂದರೆ ಯಾವಾಗಾದರೂ ಬೇಜಾರಾಯಿತು ಅಂದರೆ ಆರಾಮ್ಸೆ ಹೋಗಿ ಸ್ವಲ್ಪ ಹೊತ್ತು ಕೂತು ಬರ್ಬೋದು. ಆ ಥರ ಅಂದರೆ ನಿಯರ್ ಇದೆ, ಹೋಗ್ಬಿಟ್ಟು ಬರ್ಬೋದು. ನಾನು ಹೋಗ್ತಿರೋ ಆ ಮ್ಯೂಸಿಯಮ್ಮು ಏನಿದೆ ಈ ಸ್ಲೇಸ್ವಿಗ್ ಅನ್ನೋದು ಈ ಜರ್ಮನಿಯಲ್ಲಿ, ಅದ್ರ ಫುಲ್ ಹಿಸ್ಟೋರಿಕ್ ಮ್ಯೂಸಿಯಮ್ ಅದು. ಅಂದರೆ ಅದು ಹೇಗೆ ಜನಗಳಿದ್ರು ಮತ್ತು ಆ ವ್ಯವಸ್ಥೆ ಹೇಗಿತ್ತು ಅಲ್ಲಿದು ಅನ್ನೋದ್ರ ಬಗ್ಗೆನೇ ಆ ಮ್ಯೂಸಿಯಮ್ ಇತ್ತು. ಇದೇ ಸ್ಟಡ್ ಮ್ಯೂಸಿಯಮ್ಮು. ಆ ಮ್ಯೂಸಿಯಮ್ ಹೆಸ್ರೇ ಸ್ಟಡ್ ಮ್ಯೂಸಿಯಮ್ ಅಂತ ಇದೆ. ಅದು ಸ್ಲೇಸ್ವಿಗ್ಗಲ್ಲಿ. ಹೊರಗಡೆ ಎಂಟ್ರಿ ಎಲ್ಲ ಈ ಥರ ಇತ್ತು. ಮ್ಯೂಸಿಯಮ್ ಒಳಗಡೆ ಎಂಟ್ರ್ ಆಗಬೇಕು ಅಂದ್ರೇ ಅದಕ್ಕೆ €7 ಪೇ ಮಾಡಬೇಕು ಅಂತ ಹೇಳಿದರು. €7 ಕೊಟ್ಬಿಟ್ಟು ಎಂಟ್ರಿ ಟಿಕೆಟ್ ತೊಗೊಂಡು ನಾನು ಒಳಗಡೆ ಹೋಗಿ ಟೋಟಲ್ 3 ಇದೆ. ಒಂದು ಮೇನ್ ಹೌಸು, ಅದಾದಮೇಲೆ ಟೆಡ್ಡಿ ಬಿಯರ್ ಹೌಸು, ಮತ್ತು ಇನ್ನೊಂದು ಫೋಟೋ ಫ್ರೇಮ್ ಹೌಸ್ ಅಂತ. ಅದನ್ನು 3 ನೋಡ್ಬೋದಿತ್ತು ಅದೊಂದು ಟಿಕೆಟಲ್ಲಿ. ಬಟ್ ಅಷ್ಟು ದೊಡ್ಡದಲ್ಲ, ಸ್ಮಾಲ್ ಆಗಿದೆ. ಬಟ್ ತುಂಬ ಚೆನ್ನಾಗಿದೆ. €7 ಕೊಟ್ಬಿಟ್ಟು ಎಂಟ್ರಿ ಟಿಕೆಟ್ ತೊಗೊಂಡೆ. ಬಟ್ ಆ್ಯಕ್ಚುಲಿ ಅವರು ಇಂಗ್ಲೀಷಲ್ಲೇ ಮಾತಾಡಿದರು. ನಾನು ಇಲ್ಲಿ ಯಾರೂ ನೋಡೇ ಇರಲಿಲ್ಲ ಇಂಗ್ಲೀಷಲ್ಲಿ ಮಾತಾಡೋದನ್ನು. ಅವ್ರು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಮಾತಾಡಿದ್ರು, ಅರ್ಥ ಆಯಿತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಆರಾಮ್ಸೆ ಹೋಗಿ ಕೇಳಿದೆ ಅವ್ರನ್ನ, ವೀಡಿಯೋ ಮಾಡ್ಕೋಬೋದಾ, ಫೋಟೋ ತೆಗಿಬೋದಾ ಅಂತ. ಒಂದು ಪ್ಲೇಸಲ್ಲಿ ಮಾತ್ರ ತಗೊಳಕ್ಕೆ ಬಿಡಲಿಲ್ಲ, ಅದು ಬಿಟ್ಟು ಬಾಕಿ ಎಲ್ಲ ನೀವು ತೊಗೋಬೋದು ಅಂತ ಹೇಳಿದರು. ಹಾಗೆ ಎಲ್ಲ ನೋಡ್ಕೊತ ಫುಲ್ಲು ಏನೇನಿದೆ ಅವರೆಲ್ಲ ಯೂಸ್ ಮಾಡ್ತಾ ಇರೋದು ಅವಾಗೆಲ್ಲ, ಈ ಯುದ್ಧಗಳಲ್ಲೆಲ್ಲ ಯೂಸ್ ಮಾಡ್ತಾ ಇರೋದು, ಅವ್ರದ್ದೇನಿದೆ ಆ ಕ್ಲಾತ್ಸ್ ಏನಿದೆ, ಆ ಇಕ್ವಿಪ್ಮೆಂಟ್ಸ್ ಏನಿದೆ, ಅದೆಲ್ಲನೂ ನೀಟಾಗಿ ಒಂದು ಪ್ರತಿಯೊಂದೂ ಇಟ್ಟಿದ್ರು ಅಲ್ಲಿ. ಚಿಕ್ಕ ಚಿಕ್ಕ ವಸ್ತುಯಿಂದನೂ ನೀಟಾಗಿ ಇಟ್ಟಿದ್ರು. ಅಂದರೆ ಅದೆಲ್ಲ ಫುಲ್ ಅಲ್ಲೇನು ಬೋರ್ಡ್ಗಳಿದೆ ಅದೆಲ್ಲ ಜರ್ಮನಲ್ಲಿದೆ. ಅದರ ಏನಾಗಿತ್ತು ಅದ್ರ ಹಿಸ್ಟ್ರಿ ಆ ಥರ ಎಲ್ಲನೂ ಕಂಪ್ಲೀಟಾಗಿ ಇಟ್ಟಿದ್ದಾರೆ. ನೋಡಿ, ಫುಲ್ ಮ್ಯೂಸಿಯಮ್ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ವೀಡಿಯೋ ನೋಡಿ ಹೇಗೆ ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ.
ಇಲ್ಲಿ ಕಟ್ಟಿರೋದಿದೆ ನೋಡಿ, ನಮ್ಮದು ಹಳೆ ಮನೆಗಳಲ್ಲಿ, ಮಾಳಿಗೆ ಮನೆಗಳಲ್ಲಿ ನಾವು ಕಟ್ಟಿಸ್ತೀವಲ್ಲ ಆ ಥರ ಹಾಕಿದ್ರೆ ಅಲ್ವಾ. ಏನಿದೆ ಇದು ಹೇಳಕ್ಕೆ ನಂಗೆ ಗೊತ್ತಾಗ್ತಿಲ್ಲ, ಬಟ್ ಇಲ್ಲಿ ತೋರಿಸಿದ್ವಿ ಎಲ್ಲ ನಿಲ್ಲಿಸಿದಾರಲ್ಲ ಕಂಬಗಳು, ಆ ಥರ ಎಲ್ಲ ಮಾಳಿಗೆ ಮನೆಗಳಲ್ಲಿ ಇರುತ್ತಲ್ವ ನಮ್ಮದು, ಆ ಥರ ಇದೆ ಇಲ್ಲಿ. ಈ ಮ್ಯೂಸಿಯಂ ತೋರಿಸ್ಬಿಟ್ಟೆ ನಾನಂತ ವಿಡಿಯೋದಲ್ಲಿ. ಇನ್ನೊಂದು ಕ್ಯೂ ತೋರಿಸ್ತೀನಿ ನಿಮಗೆ ನೋಡಿ. ಸೇಮ್ ನನ್ನ ತಂಗಿ ಥರನೇ ಇದೆ. ನನ್ನ ತಂಗಿ ನನ್ನ ತಮ್ಮ ಇಬ್ಬರು ಇಲ್ಲೇ ಇದ್ದಾರೆ. ನಮ್ಮಪ್ಪನ ತೋರಿಸ್ತೀನಿ ಇರಿ ಇಲ್ಲಿ ನಿಮಗೆ. ಇಲ್ಲಿ ನೋಡಿ ನಮ್ಮಪ್ಪ ಎಷ್ಟು ದೊಡ್ಡದಾಗಿದ್ದಾರೆ. ವಾವ್,
ಸೋ ನೈಸ್. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಬೇಜಾರು ಮಾಡ್ಕೊಂಬಿಡು ಅಪ್ಪಾಜಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ನೋಡಿ ಮುಗ್ದಾಯಿತು. ಓಕೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಯಾವುದೋ ಒಂದು ಅಂಗಡಿ ನೋಡಿದೆ, ನೋಡೋಣ ಇಲ್ಲಿ ಏನಿದೆ, ತೊಗೊಳಕ್ಕಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ನೋಡ್ತೀನಿ ಏನಿದೆ ಅಂತ. ಈ ಅಂಗಡಿ ಹೆಸರು ಬಂದುಬಿಟ್ಟು ರೋಸ್ಮಾನ್ ಅಂತ. ಅಂದರೆ ಇಲ್ಲಿ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ. ಇಲ್ಲಿ ಜಾಸ್ತಿ ಬಟ್ಟೆಗಳು ಇದ್ದಿದ್ದರಿಂದ ನನಗೆ ಥರ್ಮಲ್ಸ್ ಬೇಕಿತ್ತು. ಅದಕ್ಕೆ ನಾನೊಂದು ಲೆಗ್ಗಿನ್ಸ್ ಮತ್ತು ಒಂದು ಜಾಕೆಟ್ ತೊಗೊಂಡೆ. ಬರೀ ಅದೆರಡಕ್ಕೇ 14 ಯೂರೋ ಬಿಲ್ ಆಯಿತು. ಬಿಲ್ ಮಾಡಿಸ್ಕೊಂಡು ಮತ್ತೆ ನಾನು ರೂಮ್ ಕಡೆ ಹೊರಟೆ. ಏಕೆಂದರೆ ಮತ್ತೆ 3.5 ಕಿಲೋಮೀಟರ್ ನಡಿಬೇಕಾಗಿತ್ತು ಅಲ್ವಾ. ಅದಕ್ಕೆ ಮತ್ತೆ ಹೋಗುವಾಗ ನಾನು ಈ ಸೈಡ್ ಹೋದೆ. ಬಟ್ ವ್ಯೂ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಕೆಲವೊಂದು ವಿಡಿಯೋ ನಂದು ಮಾಡಿಕೊಂಡು ಅದಾದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಹೋಗ್ಬೇಕಲ್ವ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ 4:30ಗೆ ಕತ್ಲಾಗ್ಬಿಡುತ್ತೆ. ಅದಕ್ಕೆ ಬೇಗ ಮತ್ತೆ ಹೊರಟೆ ನಾನು. ಹೋಗ್ತಾ ರೋಡಲ್ಲಿ ನನಗೆ ತುಂಬ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬೆಳಿಗ್ಗೆ ಮಾತ್ರ ತಿಂಡಿ ಮಾಡ್ಕೊಬಂದಿದ್ದು, ತುಂಬ ಹಸ್ವಾಗ್ತಿತ್ತು. ಅದಕ್ಕೆ ಅಲ್ಲೇ ಒಂದು ಹೋಟೆಲ್ ಇತ್ತು. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನಾನು ಜರ್ಮನಿಲಿ ಒಂದು ಹೋಟೆಲ್ಗೆ ಹೋಗಿದ್ದು. ಬಟ್ ಯಾರೂ ಇಲ್ಲ ಹೋಟೆಲಲ್ಲಿ. ಜನಗಳೇ ಎಲ್ಲೂ ಓಡಾಡೋದಿಲ್ಲ ಜಾಸ್ತಿ. ಇಲ್ಲಿನೂ ಯಾರೂ ಇರಲಿಲ್ಲ. ಎನಿವೇ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದೆ. ಅದು 9 ಯೂರೋ ಪಿಜ್ಜಾ. ತಿನ್ನೋಕ್ಕಾಗಲಿಲ್ಲ. ಬಟ್ ಅಮೌಂಟ್ ಕೊಟ್ಟಿದ್ದೀನಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಹೇಗೋ ಖಾಲಿ ಮಾಡಿ, ಆ ಹೋಟೆಲ್ ಹೆಸರು ನೋಡಿ ಇಷ್ಟು ದೊಡ್ಡದಾಗಿದೆ, ತಿಂದ್ಕೊಂಡು ಮತ್ತೆ ರೂಮ್ ಕಡೆ ಹೊರಟು ಹೋಗುವಾಗ ಅಟ್ಲೀಸ್ಟ್ ಬರುವಾಗಾರು ಸ್ವಲ್ಪ ಯಾರಾದರೂ ಒಬ್ಬರು ಕಾಣಿಸ್ತಾಯಿದ್ರು. ಇವಾಗಂತೂ ಒಬ್ಬರೂ ಇಲ್ಲ. ಸುತ್ತಮುತ್ತ ತಿರುಗಿ ನೋಡಿದ್ರು ಯಾರೂ ಇರಲಿಲ್ಲ. ಫೈನಲಿ ನಾನು PGಗೆ ಬಂದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.